ನಮಸ್ತೆ. ಅಧ್ಯಾಯ 1 ಶ್ಲೋಕ 26. ತತ್ರ ಪಾಶಾನ್ ಸ್ಥಿತಾನ್ ಪಾರ್ಥಃ ಪಿತೃನಾಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭಾತೃತ್ವಾನ್ ಪುತ್ರಾನ್ ಪೌತ್ರಾನ್ ಸಖಿಂಸ್ತಥಾ ಶ್ವಾಶುರಾನ್ ಸದೃದಶ್ಚೈವ ಸೇನಯೋರುಭಯೋರಪಿ. ತತ್ರ ಅಲ್ಲಿ, ಅಪಶ್ಯಂತ್ ನೋಡಿದರು, ಸ್ಥಿತಾನ್ ನಿಂತಿರುವ, ಪಾರ್ಥಃ ಅರ್ಜುನನು, ಪಿತೃ ತಂದೆಯಾದವರನ್ನು, ಹತ ಕೂಡ, ಸಖೀನ್ ಸ್ನೇಹಿತರನ್ನು, ತ್ವಾಶುರಾನ್ ಮಾವಂದಿರನ್ನು, ಸುದೃಹದಃ ಹಿತೈಷಿಗಳು, ಸೇನೆಯೋ ಸೈನ್ಯಗಳಲ್ಲಿ, ಉಭಯೋ ಎರಡು ಪಕ್ಷಗಳ, ಅಪಿ ಎಂದರೆ ಸೇರಿದಂತೆ ಎಂಬ ಅರ್ಥವನ್ನು ನಾವು ನೋಡಬಹುದು. ಅನುವಾದ: ಅರ್ಜುನನು ಎರಡು ಸೈನ್ಯಗಳಲ್ಲಿಯೂ ಇದ್ದ ತನ್ನ ತಂದೆಯರನ್ನು, ತಾತಂದಿರನ್ನು, ಗುರುಗಳನ್ನು, ಸೋದರ ಮಾವಂದಿರನ್ನು, ಸೋದರರನ್ನು, ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಸ್ನೇಹಿತರನ್ನು, ಮಾವಂದಿರನ್ನು, ಹಿತೈಷಿಗಳನ್ನು ನೋಡಿದನು ಎಂಬ ಅರ್ಥವನ್ನು ನೋಡಬಹುದು. ಭಾವಾರ್ಥ: ರಣಭೂಮಿಯಲ್ಲಿ ಅರ್ಜುನನು ಎಲ್ಲ ಬಗೆಯ ಬಂಧುಗಳನ್ನು ಕಂಡನು. ಭೂರಿಶ್ರವನಂತಹ ತನ್ನ ತಂದೆಯ ಹೊರಗೆಯವರು, ಭೀಷ್ಮ ಮತ್ತು ಸೋಮದತ್ತರಂತಹ ಪಿತಾಮಹರು, ದ್ರೋಣಾಚಾರ್ಯ ಮತ್ತು ಕೃಪಾಚಾರ್ಯರಂತಹ ಗುರುಗಳು, ಶಲ್ಯ ಮತ್ತು ಶಕುನಿಗಳಂತಹ ಸೋದರ ಮಾವಂದಿರು, ದುರ್ಯೋಧನನಂತಹ ಸೋದರರು, ಲಕ್ಷ್ಮಣನಂತಹ ಮಕ್ಕಳು, ಅಶ್ವತ್ಥಾಮರಂತಹ ಸ್ನೇಹಿತರು, ಕೃತವರ್ಮನಂತಹ ಹಿತೈಷಿಗಳು ಮೊದಲಾಗಿ ಅನೇಕರನ್ನು ನೋಡಿದನು. ತನ್ನ ಹಲವಾರು ಸ್ನೇಹಿತರು ಇದ್ದ ಸೈನ್ಯಗಳನ್ನು ಕಂಡನು ಎಂಬ ಭಾವಾರ್ಥವನ್ನು ನಾವು ಅಧ್ಯಾಯ 1 ಶ್ಲೋಕ 26ರಲ್ಲಿ ತಿಳಿಯಬಹುದು. ನಮಸ್ತೆ.